ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಬಿಂದು ವಿಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಬಿಕಾಸ್ ತುಂಬ ದಿನ ಆಯಿತು ವೀಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ. ವೀಡಿಯೋಸ್ ಎಲ್ಲ ಫೋನಲ್ಲಿ ಇದೇ ಆಯಿತಾ, ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ಸೊ ದಟ್ ಇವತ್ತು ಹೆಂಗಾರ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಬಿಕಾಸ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸು ಕಾಯ್ತಾ ಇರ್ತಾರೆ ಅಂತ ನಾನು ಇವತ್ತು ಈ ವಿಡಿಯೋ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಥರ್ಸ್ಡೇ ಹಾಗೂ ಫ್ರೈಡೆಯ ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ ಬಂದ್ಬಿಟ್ಟು ಕಂಪ್ಲೀಟ್ ಪ್ರಿಪರೇಷನ್ನು ಹಾಗೆ ಶಾಪಿಂಗ್ ವ್ಲಾಗು. ಫ್ರೈಡೇ ಬಂದ್ಬಿಟ್ಟು ಪೂಜೆ, ನಾವು ಹಿಂಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕುಣಿಸಿ ಪೂಜೆ ಮಾಡಿರ್ತೀವಿ ಅಂತ ಆ ವ್ಲಾಗ್ ಆಗಿರುತ್ತೆ. ನಾನು ಥರ್ಸ್ಡೇ ಮಾರ್ನಿಂಗೆ ನಾನು ನನ್ನ ಹಸ್ಬೆಂಡ್ ಹೋಗಿ ಶ್ರೀನಗರದಲ್ಲಿ ಏನೇನು ಐಟಮ್ಸ್ ಬೇಕು, ಹೂವು, ಹಣ್ಣು, ಬಾಳೆಹಣ್ಣು ಎಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಹಾಗೆ ಅಲ್ಲಿ ನನಗೆ ಒಂದು ಸ್ಟೇಷ್ನರಿ ಅಂಗಡಿಯಲ್ಲಿ ಈ ಪ್ಲೇಟ್ಸ್ ಬರೋದು ಗೊತ್ತಾ, ಇವಾಗ ಡಿಸೈನರ್ ಪ್ಲೇಟ್ ಸಿಲ್ವರ್ ಕಲರಲ್ಲಿ ಆ ಥರ ಪ್ಲೇಟ್ಸ್ ನೋಡಿದೆ, ಕೇಳಿದೆ ಎಷ್ಟು ಅಂತ. ಅವ್ರು 30 ರೂಪೀಸ್ ಅಂದರು. ನಾನು ಹೇಳಿದೆ 20 ಮಾಡಿಕೊಡಿ ಅಂತ. ಕೊನೆಗೆ ಫೈನಲಿ 25ಗೆ ಕೊಟ್ಟರು. 5 ಪ್ಲೇಟ್ಸ್ ತೊಗೊಂಬಂದರೆ ಇದು ಏನಪ್ಪ ಯೂಸು ಅಂದರೆ ಮುಂದೆ ತಿಂಡಿ ಇಕ್ತೀವಲ್ಲ ಆವಾಗ ಒಂದೇ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಆ ಪ್ಲೇಟ್ಸ್ನ ಪರ್ಚೇಸ್ ಮಾಡ್ಕೊಂಬಂದೆ. ಓಕೆನಾ, ಗುರುವಾರ ಅಲ್ಲಿಂದ ಪರ್ಚೇಸ್ ಮಾಡಿ ಮುಗಿಸ್ಕೊಂಬಂದು ಹಂಗೆ ಅಮ್ಮನ ಮನೆಗೆ ಹೋದೆ. ನಮ್ಮ ಅಮ್ಮನ ಮನೇಲೂ ಲಕ್ಷ್ಮಿ ಕುಣಿಸ್ತಾರೆ. ಅಲ್ಲಿ ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಸೀರೆ ಉಡಿಸಿ, ನಾವು ಸ್ಟ್ಯಾಂಡ್ ಮೇಲೆ ಸೀರೆ ಉಡಿಸ್ತೀವಿ ಲಕ್ಷ್ಮಿನ. ನಾನು ನನ್ನ ತಂಗಿ ಸೇರಿ ಎಲ್ಲ ಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಎಲ್ಲ ಮಾಡಿ ಬಂದಿದ್ದಾಯಿತು. ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗಿತ್ತು 7 o'clock. ಅಲ್ಲಿಂದ ಬಂದು ಫಸ್ಟ್ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದೆ. ಆಮೇಲಿಂದ 12:30 ಮೇಲೆ ನನ್ನ ಹಸ್ಬೆಂಡ್ಗೆ ಕೆಲಸ ಇತ್ತು, ಅವ್ರಿಗೆ ರಜಾ ಇಲ್ಲದೆ ಇರೋ ಕಾರಣಕ್ಕೆ 12:30 ಮೇಲೆ ಅವರೆಲ್ಲ ಲಾಗೌಟ್ ಆಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ಆಚೆ ನಾವು ಲಕ್ಷ್ಮಿ ಕುಣ್ಸೋಕ್ಕೆ ಏನೇನು ಪ್ರಿಪರೇಷನ್ ಬೇಕು ಅದೆಲ್ಲ ಮಾಡ್ಕೊಂಡು ಫಸ್ಟು ಸ್ಟೂಲೆಲ್ಲ ತೊಳೆದು ನೀಟಾಗಿ ಶುದ್ಧವಾಗಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಒಳಗೆ ತೊಗೊಂಬಂದು ನೀಟಾಗಿ ಎಲ್ಲ ರೆಡಿ ಮಾಡಿ ಅದ್ರ ಮೇಲೆ ನಾವು ಸೀರೆ ಹಾಸಿ ಗ್ರೀನ್ ಕಲರ್, ಅದ್ರ ಮೇಲೆ ಒಂದು ಡಿಸೈನರ್ ವೇಲ್ ಇದೆ. ಓಕೆನಾ, ಅದನ್ನು ಹಾಕ್ತೀವಿ, ತುಂಬ ಚೆನ್ನಾಗೇ ಕಾಣುತ್ತೆ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ. ಡಿಸೈನರ್ ಪ್ಲೇಟ್ಸ್ ತಂದಿದೆ ಅಂತ. ಚಿಕ್ಕದೊಂದು 5 ಪ್ಲೇಟು, ದೊಡ್ಡದೊಂದು ದುಡ್ಡಿಕ್ಕಕ್ಕೆ ದೊಡ್ಡದೊಂದು ಪ್ಲೇಟು ಅಂತ ತೊಗೊಂಬಂದೆ. ಮಿಕ್ಕಿದೆಲ್ಲ ಹಣ್ಣು ಮತ್ತು ಬಾಳೆಹಣ್ಣೆಲ್ಲ ಇಕ್ಕಕ್ಕೆ ಸ್ಟೀಲ್ ಪ್ಲೇಟ್ಸೇ ದೊಡ್ಡದು ಬೇಕಾಗತ್ತಲ್ಲ, ತೂಕ ತಡೆಯಲ್ಲ ಬಾಳೆಹಣ್ಣು, ಹಣ್ಣೆಲ್ಲ ತೂಕ ಇರುತ್ತಲ್ಲ ಅಂದ್ಬಿಟ್ಟು ಆ ಪ್ಲೇಟ್ಸೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ನನ್ನ ಹಸ್ಬೆಂಡು 12:30ಇಂದ ಶುರು ಮಾಡಿದ್ವಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ನಾನು ದೀಪ ಎಲ್ಲ ಬೆಳ್ಳಿ ಐಟಮ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆಮೇಲಿಂದ ಲಕ್ಷ್ಮಿ ಫೋಟೋನ, ದೇವ್ರ ಮನೆಯ ಲಕ್ಷ್ಮಿ ಫೋಟೋನೇ ನಾವು ದೇವರಿಂದ ಇಕ್ತೀವಿ. ಎಲ್ಲ ಮನೆಯಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ಲಕ್ಷ್ಮಿ ಕುಣಿಸ್ತಾರೆ ಅಂದರೆ ಅದು ಹಿಂದೆ ಲಕ್ಷ್ಮಿ ಫೋಟೋ ಇರ್ತಾರೆ, ಲಕ್ಷ್ಮಿ ಅಮ್ಮ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಟ್ರೆಡಿಷನ್, ಅದೊಂದು ಸಂಪ್ರದಾಯ, ಅದು ನಾವು ಫಾಲೋ ಮಾಡ್ತೀವಿ. ನಮ್ಮ ಮನೆಯಲ್ಲೂ ಕೂಡ, ನಮ್ಮ ಮನೇಲಿ ನಾವು ಮೇಲೆ ಲಕ್ಷ್ಮಿ ಫೋಟೋನ ಹಾಲಲ್ಲೇ ಹಾಕಿದ್ದೀವಿ. ಇಲ್ಲಿ ನಾವು ದೇವ್ರ ಮನೆಯಲ್ಲ ಲಕ್ಷ್ಮಿ ಫೋಟೋನ ಆಚೆ ನಾವು ಟೇಬಲ್ ಮೇಲೆ ಇಕ್ಕಿ ಎಲ್ಲ ರೆಡಿ ಮಾಡ್ಕೋತಿದ್ದೆ. ನಾ ಬಿಂದಿಗೆಗೆಲ್ಲ ನೀರು ತುಂಬಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಿದ್ದೆ. ಆಮೇಲಿಂದ ನಾವು ಬಿಂದಿಗೆಗೆ ಅಕ್ಕ ಹೇಳಿದ್ರು, ಅಕ್ಕ ಬರಬೇಕಾಗಿತ್ತು ಸೀರೆ ಉಡ್ಸೋಕ್ಕೆ. ಅಕ್ಕದು ಎಲ್ಲಿ ಬೇಕಾಗಿತ್ತು, ಅಕ್ಕ ಹೇಳಿದ್ರು ಎಲ್ಲ ರೆಡಿ ಮಾಡ್ಕೊಳ್ಳಿ, ಬೆಳಗ್ಗೆ ಬಂದು ಸೀರೆ ಉಡಿಸಿ ಪೂಜೆ ಮಾಡೋದು ಅಷ್ಟೇ ಅಂದಿದ್ರು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ಕೋತಿದ್ವಿ. ಬಿಂದಿಗೆಗೆ ಕೋಲ್ ಕಟ್ಟೋಕ್ಕೆ, ಸೀರೆ ಎಲ್ಲ ಉಡ್ಸ್ಬೇಕಲ್ಲ, ಏನೇನು ನೆಸಸರಿ ಪ್ರಿಪ್ರೇಷನ್ ಬೇಕೋ ಎಲ್ಲ ಮಾಡ್ಕೋತಿದ್ವಿ. ಆಮೇಲಿಂದ ತೋಡನ್ನ ಕಟ್ಟಿದ್ವಿ. ನಂಗಂತೂ ಫುಲ್ ತೂಕುಡ್ಕೆ ಆಯ್ತಾ, ಅವ್ರು ನಗ್ತಾಯಿದ್ರು, ನೀನು ತೂಕುಡಿಸ್ತಾ ಇದೆಯಾ ಅಂದ್ಕೊಂಡು. ಹಂಗೆ ನಾನು ಅವರು ಮಾತಾಡ್ಕೊಂಡು ತೋರಣ ಎಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಮಲಗೋಷ್ಟು 2:30 ಆಗಿತ್ತು. ಬೆಳಗ್ಗೆ ಎದ್ದು ನಾವು ಇನ್ನೇನು ಅಕ್ಕ ಬರ್ತಾರೆ, ಅಕ್ಕ ಬರೋಷ್ಟಲ್ಲಿ ನಾನು ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಮನೆ ಕಸ ಎಲ್ಲ ಗುಡಿಸಿಲ್ಲ, ನೈಟೇ ಗುಡಿಸಿದಿಂದ ಹೆಂಗೋ ಲಕ್ಷ್ಮೀ ಆಲ್ಮೋಸ್ಟ್ ಫೋಟೋ ಎಲ್ಲ ಇಕ್ಕಿದಿಂದ ಪರ್ಕೆನೇ ಏನೂ ಮುಟ್ಟಂಗಿರಲಿಲ್ಲ. ಹಂಗೆ ನೀಟಾಗೆ ಮಾಪ್ ಮಾಡ್ಕೊಂಬಿಟ್ಟು ಆಚೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆಗಿಬಿಟ್ಟಿದ್ದೆ. ದೇವ್ರ ಮನೆಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಅಕ್ಕ ಬಂದರು, ನಾನು ಅಕ್ಕ
ನನ್ನ ಹಸ್ಬೆಂಡ್ಗೆ ಕೆಲಸ ಇತ್ತು, ಅವ್ರಿಗೆ ರಜಾನೇ ಇರಲಿಲ್ಲ, ನಾನು ಹೇಳ್ದೆ ಅಲ್ಲ. ಬಟ್ ಸ್ಟಿಲ್ ಅವ್ರು ಮಧ್ಯೆ ಬ್ರೇಕ್ ತೊಗೊಬಂದು ನಮಗೆ ಹೆಲ್ಪ್ ಮಾಡ್ತಿದ್ರು. ಸೀರೆ ಡ್ರಾಪಿಂಗ್ ಎಲ್ಲ ಮಾಡ್ಕೊಂಡು ನೀಟಾಗಿ ದೇವ್ರಿಗೆ ಅಲಂಕಾರ ಮಾಡಿ, ನೀವು ನೋಡ್ಬೋದು ಹೂವು ದಾರ, ಲಕ್ಷ್ಮಿಗೆ ಎಷ್ಟು ಚಂದ ಕಳೆ ಬರುತ್ತಲ್ಲ. ಲಕ್ಷ್ಮೀ ಹಬ್ಬ ಅಂದರೆ ಯಾರಿಗೆ ಇಷ್ಟ ಅಲ್ಲ, ಅದು ನಾವು ಹೆಣ್ಮಕ್ಳಿಗೆ ಲಕ್ಷ್ಮೀ ಹಬ್ಬ ಅಂದರೆ ಒಂದು ದೊಡ್ಡ ಹಬ್ಬ. ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಇರುತ್ತೆ, ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ಮನೇಲೊಂದು ಕಳೆನೇ ಬರುತ್ತೆ ಅಂತ ಹೇಳ್ಬೋದು. ಎಲ್ಲರ ಮನೇಲೂ ಲಕ್ಷ್ಮಿ ಬಂದು ಅವ್ರಿಗೆ ಪೂಜೆ ಎಲ್ಲ ಅವ್ರಿಗೆ ಪೂಜೆ ಮಾಡಿಸ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಪೂಜೆ ಮಾಡಿಸ್ಕೋತಾರೆ ಅಂತ ನಾನು ನಂಬ್ತೀನಿ. ಓಕೆನಾ, ಅವ್ರಿಗೆ ಹೆಂಗೆ ಅಲಂಕಾರ ಬೇಕೋ ಅಲಂಕಾರನ ನಮ್ಮ ಕೈಲಿ ಮಾಡಿಸ್ಕೋತಾರೆ. ಇಲ್ಲೆಲ್ಲ ನೀಟಾಗಿ ರೆಡಿ ಮಾಡಿ, ನಾನು ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಪೂಜೆ ಮಾಡಿ, ನಾನು ಅಕ್ಕ ನಮ್ಮ ಅತ್ತೆ ಆರ್ಯ ಜೀವ ಕೈಲೂ ಪೂಜೆ ಮಾಡಿಸಿ ಆಮೇಲೆ ನಾವು ಕಂಪ್ಲೀಟ್ಲಿ ಪೂಜೆ ಮಾಡಿ ಸಮಾಧಾನ ಆಯಿತು. ಮನ್ಸಿಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ನಾವು ಪೂಜೆಗೆ ಏನೇನು ನೈವೇದ್ಯ ಮಾಡಿದ್ವಿ ಅಂದರೆ ಬೆಳಗ್ಗೆನೇ ಸಜ್ಜಿಗೆ ಮಾಡಿಬಿಟ್ಟಿದ್ದೆ ನಾನು. ಪೂಜೆಗೆ ಫಸ್ಟ್ ಪೂಜೆ ಮಾಡ್ತಾ ಸಜ್ಜಿಗೆ ಇಕ್ಬೇಕಂತೆ, ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ. ಹಾಗೆ ನಾವು ಒಬ್ಬಿಟ್ಟು ಕೂಡ ಮಾಡಿದ್ರು ನಮ್ಮ ಅತ್ತೆ, ಅದನ್ನು ಕೂಡ ಇಕ್ಕಿ ಪೂಜೆ ಮಾಡಿದ್ವಿ. ನಾವು 5 ಥರ ತಿಂಡಿನ ಇಕ್ತೀವಿ. ತಿಂಡಿ ಇಕ್ಕಿ ಮಾಡಿದ ನೈವೇದ್ಯನ ಇಕ್ಕಿ ಪೂಜೆ ಮಾಡಿ ಲಕ್ಷ್ಮಿನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಸಕ್ಕದಾಗಿ ಅಲಂಕಾರ ಮಾಡಿದ್ವಿ. ನಿಮ್ಮ ಮನೇಲಿ ನೀವು ಹೆಂಗೆ ಲಕ್ಷ್ಮೀ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನಮ್ಮನೆ ಲಕ್ಷ್ಮಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಏನಾರ ಸ್ಮೈಲಿ ಆರ್ಟ್ ಸಿಂಬಲ್ ಏನಾರ ಕಮೆಂಟ್ ಮಾಡಿ ತಿಳಿಸಿ. ಕಂಪ್ಲೀಟ್ ವಿಡಿಯೋನ ನೋಡಿ ನಿಮ್ಮನೆ ಲಕ್ಷ್ಮೀ ಹಬ್ಬನ ನೀವು ಹೆಂಗೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸೋಕ್ಕಾಗಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬಿಂದು ಜೆ ಗೌಡ, ಅಲ್ಲಿಗೆ ನೀವು ನನಗೆ DM ಮಾಡ್ಬೋದು. ಆ ಫೋಟೋಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸು ಹಿಂಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಂತೆ ಅಂತ ನಂಗೆ ತುಂಬ ಖುಷಿಯಾಗುತ್ತೆ ಅಂತ ಕಮೆಂಟ್ ಮಾಡಿ, ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇವಾಗೆಲ್ಲ ಆಮೇಲೆ ನಾವು ಪೂಜೆ ಎಲ್ಲ ನಾವು ಬೆಳಗಿನ ಜಾವ 4:45ಗೆ ಒಂದು ಟೈಮ್ ಬಂದಿತ್ತು. ಆವಾಗ ಅಮ್ಮನ ಮನೇಲಿ ಅಮ್ಮ ಪೂಜೆ ಮಾಡಿದರು. ಇಲ್ಲಿಗೆ ನಾವು 1 ಗಂಟೆ ಅಷ್ಟರಲ್ಲಿ ಇನ್ನೊಂದು 2ನೇ ಟೈಮ್ ಬಂದಿತ್ತು. ಆವಾಗ ನಾವು ಪೂಜೆ ಮಾಡಿದ್ವಿ, ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿ ರೆಸ್ಟ್ ಮಾಡಿ ಆಮೇಲಿಂದ ಅಮ್ಮನ ಮನೆಗೆ ಓಡೋಣ ಅಂತ ನಾನು ಅಕ್ಕ ರೆಡಿ ಆದ್ವಿ. ಲಕ್ಷ್ಮೀ ಹಬ್ಬಕ್ಕೆ ಲಕ್ಷ್ಮಿನ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವೋ ಹಂಗೆ ನಾವು ಹೆಣ್ಮಕ್ಳು ಕೂಡ ಸೀರೆ ಉಟ್ಕೊಂಡು ರೆಡಿ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಲಕ್ಷ್ಮೀ ಹಬ್ಬದಲ್ಲಿ. ನಾವೆಲ್ಲ ರೆಡಿಯಾಗಿ ನಾನು ಅಕ್ಕ ಆರ್ಯ ಜೀವ ಅಲ್ಲ ಅಮ್ಮನ ಮನೆಗೆ ಹೊರಟ್ವಿ. ಅಮ್ಮನ ಮನೇಲೂ ಅಷ್ಟೇ ಲಕ್ಷ್ಮಿ ನೋಡೋಕ್ಕೆ ಎಷ್ಟು ಮುದ್ದಾಗಿದ್ರು ಗೊತ್ತಾ. ಪ್ರತಿ ವರ್ಷ ನಾನು ನನ್ನ ತಂಗಿ ಸೇರಿ ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡ್ತೀವಿ. ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಟೇಬಲಲ್ಲಿ ಇದೆಲ್ಲ ಜೋಡಿಸ್ಕೊಂಡು ತಿಂಡಿ ಹಣ್ಣು ಹಂಪಲು ದುಡ್ಡೆಲ್ಲ ನೀಟಾಗಿ ಜೋಡಿಸಿ ಅವ್ರು ರೆಡಿ ಮಾಡ್ತಾರೆ. ನಾನು ಹಂಗೆ ಗುರುವಾರನ ಹೇಳ್ದಂಗೆ ಅದೆಲ್ಲ ರೆಡಿ ಮಾಡಿ ಬಂದೆ ಇಲ್ಲಿಗೆ. ಅಲ್ಲೆಲ್ಲ ರೆಡಿ ಮಾಡಿ ಬಂದೆ, ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿ. ಮಕ್ವಾಡ ಮಾತ್ರ ಅವರೇ ಹಾಕ್ಕೋತೀನಿ, ಬೆಳಗಿನ ಜಾವ ಹಾಕ್ಕೋಬೇಕು. ನೀರು ತುಂಬಿಸಿ ಶುದ್ಧವಾಗಿ ಗಂಗೆನ ತುಂಬಿಸ್ಬೇಕು ಅಂದಿದ್ರು. ನಾನು ಮಿಕ್ಕಿದೆಲ್ಲ ರೆಡಿ ಮಾಡಿ ಬಂದಿದ್ದೆ. ಅವ್ರು ಮಿಕ್ಕಿದೆಲ್ಲ ರೆಡಿ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು. ಅಮ್ಮನ ಮನೆ ಲಕ್ಷ್ಮಿ, ನಮ್ಮ ಮನೆ ಲಕ್ಷ್ಮಿ, ಎಲ್ಲ ಲಕ್ಷ್ಮಿನೂ ಒಂದೇ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಅಲ್ಲೋಗಿ ಪೂಜೆ ಮಾಡಿ ಅಕ್ಷತೆ ಹಾಕಿ ಒಂದು ಸ್ವಲ್ಪ ದೇವ್ರ ಮುಂದೆ ಕೂತ್ಕೊಂಡು ಕಣ್ ತುಂಬ ದೇವ್ರನ್ನ ನೋಡ್ಕೊಂಡೆ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ತೊಗೊಂಡು ನಾವು ಬಂದುಬಿಟ್ವಿ. ಬಿಕಾಸ್ ಇಲ್ಲಿ ಸಂಜೆ ಆಯ್ತಲ್ಲ, ಅರ್ಶಿನ ಕುಂಕುಮಕ್ಕೆ ಬರ್ತಾರೆ ಅಂತ. ಸಂಜೆ ನೈವೇದ್ಯಕ್ಕೆ ನಾವು ಕಾಳು ಉಸ್ಲಿ ಮಾಡಿದ್ವಿ ಆಯಿತಾ. ದೇವ್ರಿಗೂ ನೈವೇದ್ಯ ಹಾಕಿದ್ರೆ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಹಣ್ಣು ಬಾಳೆಹಣ್ಣು ವಿಳೆದೆಲೆ ಅಡಿಕೆ ಕೊಡ್ತೀವಿ, ಬಳೆನ ಅದ್ರ ಜೊತೆ ಕಾಯಿ ಉಸ್ಲಿ ಕೊಡೋಣ, ತುಂಬ ಒಳ್ಳೆಯದು ಪ್ರಸಾದ ಆಗಿ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊಂಡಿದ್ವಿ. ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಆಯಿತು. ಸಖತ್ತಾಗಾಯಿತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೆಂಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಿರಲ್ಲ, ಮರಿಬೇಡಿ. ಹಾಗೆ ನೆಕ್ಸ್ಟ್ ಡೇ ರಾಖಿ ಹಬ್ಬ ಇದ್ದಿದ್ದ ಕಾರಣಕ್ಕೆ ನಾನು ಅಕ್ಕ ಹೋಗಿ ರಾಖಿ ತೊಗೊಂಡ್ಬಂದು ಅಕ್ಕ ಬಂದು ನನ್ನ ಹಸ್ಬೆಂಡ್ಗೆ ಕಟ್ತಾರೆ. ನನ್ನ ಹಸ್ಬೆಂಡ್ ಅವ್ರಿಗೆ ತಮ್ಮ ಆಗಬೇಕಲ್ಲ, ನಾನು ನನ್ನ ತಮ್ಮಂಗೆ ಕಟ್ಟೋಕ್ಕೆ ರಾಖಿ ತೊಗೊಂಬಂದು ಆವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಡೇ
ಸಂಜೆ ನಾನು ನಮ್ಮನೆಗೆ ಹೋಗಿದ್ದೆ ಬಿಕಾಸ್ ನನ್ನ ತಮ್ಮಂಗೆ ರಾಖಿ ಕಟ್ಟಬೇಕಾಗಿತ್ತು ಅಂತ. ಆ ವಿಡಿಯೋನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂಟಿ ಮಿಸ್ ಆಗುತ್ತೆ. ನಾವು ನಮ್ಮ ಮನೇಲಿ ಹೆಂಗೆ ಲಕ್ಷ್ಮೀ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವು ನೋಡಬೇಕಲ್ವ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಯಾರ್ಯಾರೇನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. 437 ಮೆಂಬರ್ಸ್ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋದಕ್ಕೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮಧ್ಯನೂ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ. ನಾವು ಒಂದು ದೊಡ್ಡ ಯೂಟ್ಯೂಬ್ ಫ್ಯಾಮಿಲಿ ಆಗೋಣ. ಓಕೆನಾ? ಹಿಂಗೆ ಹೇಳ್ತಾ ಖುಷಿಯಿಂದ ಸಂತೋಷದಿಂದ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.